ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಮ್ಮ ಮುಧೋಳ ಟೌನ್ ಕೆನಲಿಂದ ಒಂದು ಫಿಮೇಲ್ ಮರಿ ಬುಕ್ ಆಗಿತ್ತು. ಅದು ಎಲ್ಲಿಗಂದರೆ ಧಾರವಾಡ. ಇವತ್ತು ಮಿಡ್ನೈಟು ಅವ್ರ ಸರ್ ಕಾಲ್ ಮಾಡಿದ್ರು ನಮಗೆ. ಸರ್ ಇಲ್ಲ, ನಾನು ವಿಡಿಯೋ ಕಾಲ್ ಮಾಡಿ ನೋಡ್ತೀನಿ, ನನಗೆಲ್ಲ ಡೀಟೇಲ್ಸ್ ಸರಿಯಾಗಿ ಕೊಡಿ. ನಾನು ನಿಮ್ಮ ನಂಬರ್ ಸೇವ್ ಇಟ್ಕೊಂಡು ಒಂದು ವರ್ಷ ಆಯಿತು, ನಾನು ನಿಮ್ಮದೆಲ್ಲ ಸ್ಟೇಟಸ್ ನೋಡ್ತೀನಿ ಸರ್, ನೀವು ಹಾಕೋದು ಎಲ್ಲ ಥರ ವಿಡಿಯೋ ನೋಡ್ತೀನಿ ಅಂತೇಳಿದ್ರು. ಅದಕ್ಕೆ ಸರ್ ನಾವು ನಿಮ್ಮ ನೋಡಿಲ್ಲ, ನಾವು ನೇರವಾಗಿ ನೀವು ನೋಡಿಲ್ಲ, ಮತ್ತು ಸರ್ ದುಡ್ಡು ಹಾಕೋದು ನಮ್ಗೆ ಭಯ ಆಗ್ತದೆ. ದುಡ್ಡು ಹಾಕ್ಬೇಕಂದ್ರೆ ಸರ್ 2-3 ಸಲ ನಾನು ದುಡ್ಡು ಹಾಕಿ ಎಷ್ಟೋ ಜನಕ್ಕೆ ಮೋಸ ಹೋಗಿದ್ದೀನಿ ಸರ್. ಹಂಗಾಗಿ ನಿಮ್ಮ ಮೇಲೆ ಏನು ನಂಬಿಕೆ ಬಂದಿದೆ, ದುಡ್ಡು ಹಾಕ್ತೀನಿ. ಆಮೇಲೆ ದುಡ್ಡು ಹಾಕಿದ ಮೇಲೆ ಯಾವುದೂ ಮೋಸ ಆಗಬಾರ್ದಂತ ಸ್ಪಷ್ಟವಾಗಿ ಹೇಳಿದ್ರು ಅವರು. ಸರ್ ಆಯಿತು, ನಿಮಗೆ ಯಾವುದೂ ದುಡ್ಡು ಹಾಕಿದ್ರೆ ನಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಸರ್, ನಿಮ್ಗೆ ಏನು ಬೇಕೋ ಡೀಟೇಲ್ಸ್ ಕೇಳಿ ನಾನು ಎಲ್ಲ ಕೊಡ್ತೀನಿ. ನೀವು ವಿಡಿಯೋ ಕಾಲ್ ಮಾಡಿ ಸರ್, ನಾನು ವಿಡಿಯೋ ಕಾಲ್ ಮಾಡ್ತೀನಿ ಸರ್, ವಿಡಿಯೋ ಕಾಲ್ ಮಾಡೇ ನೋಡ್ತೀನಿ ಮರಿನಾ ನೀವು ಹೇಳಿದಾಗೆ ಅಂದರು. ಸರ್ ವಿಡಿಯೋ ಕಾಲ್ ಮಾಡಿದರು. ಫಸ್ಟ್ ಒಂದು ದಿನ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಅವ್ರಿಗೆಲ್ಲ ಡೀಟೇಲ್ಸ್ ಕೊಟ್ವಿ. ನಮ್ಮ ಕಡೆಯಿಂದ ಏನು ಕೊಡಬೇಕು ಅದನ್ನ ಕೊಟ್ಟಿವಿ. ಅವ್ರಿಗೇನು ಡೀಟೇಲ್ಸ್ ಬೇಕೋ ಮರಿದು ಅದ್ರದ್ದು, ಮತ್ತು ನಮ್ಮ ಹತ್ರ ದೊಡ್ಡ ನಿಮ್ಮ ಕಡೆ ಎಷ್ಟು ಇಟ್ಟಿದ್ದೀರಾ, ಹೆಂಗಿದ್ದೀರಿ, ಎಲ್ಲ ಡೀಟೇಲ್ಸ್ ಕೇಳಿದ್ರು. ಸರ್ ಹಿಂಗೆ ಅಂತ ಹೇಳಿದ್ವಿ, ಎಲ್ಲ ಕೊಟ್ಟಿವಿ ಅವ್ರಿಗೆ ಡೀಟೇಲ್ಸ್ ಕೊಟ್ಟಿವಿ. ಆಮೇಲೆ ಸರ್ ಇಲ್ಲ, ನೀವು ದುಡ್ಡು ಹಾಕಿದ್ದೀರಾ, ನಾಳೆ ನಾಡ್ದು ಸರ್ ಬೇಡ ಇವತ್ತು ದುಡ್ಡು ಹಾಕಿದ್ರಲ್ಲ ನಾವು ಇವತ್ತೇ ಸರ್ ನೈಟ್ ಹೊರಟು ಬರ್ತೀವಿ ಅಂದ್ವಿ. ಅಂದರೆ ಮಿಡ್ನೈಟ್ ಇಲ್ಲಿ ರಾತ್ರಿ 10 ಗಂಟೆಗಿತ್ತು. 10 ಗಂಟೆಗಿತ್ತು ಸರ್ ಹೇಳಿದ್ವಿ. ಸರ್ ಇಲ್ಲ, ನಾವು ಹೊರಡ್ತೀವಿ ಅಂದರು. ಅವರು ಒಂದೇ ಮಾತು ಹೇಳಿದರು, ಆಯಿತು ಸರ್, ನೀವು 10 ಗಂಟೆ ಅಂದರೆ 12 ಗಂಟೆಗೆ ಬಂದು ಇಲ್ಲಿ ಟಚ್ ಆಗ್ತೀರಾ. ಕರೆಕ್ಟ್ ಸರ್ ಹೇಳ್ದಂಗೆ ನಾವು ಇಲ್ಲಿಂದ ಹೊರಟು 12 ಗಂಟೆ ಮಿಡ್ನೈಟ್ಗೆ ಅಲ್ಲಿ ಟಚ್ ಆದ್ವಿ. ಇಲ್ಲಿಂದ ಮುಧೋಳಿಂದ ಧಾರವಾಡ ಟಚ್ ಆದ್ವಿ. ಧಾರವಾಡ ಟಚ್ ಆಗಿ ಸರ್ ಅವ್ರ ಮಿಸ್ಸಸ್ಸು ಮತ್ತು ಅವರೇ ಮಿಸ್ಸಸ್ಸು ಮತ್ತು ಸರ್ ಕೂಡ ಬಂದಿದ್ದರು. ಮಿಡ್ನೈಟು ರಾತ್ರಿ 2 ಗಂಟೆಗೆ ಬಂದು ನಮ್ಮ ಹತ್ರ ಮರಿ ಎಲ್ಲ ನೋಡ್ಕೊಂಡ್ರು. ಸರ್ ಹೇಳಿದೆ ನಾನು, ಪಪ್ಪಿ ಅಂತೂ ಮಾಡಿಸಿಲ್ಲ ಸರ್, ಪಪ್ಪಿ ಮಾಡಿಸ್ಕೋಬೇಕು, DOR ಮಾತ್ರ ಕಂಪ್ಲೀಟ್ ಮಾಡಿಸಿ ಅಂತ ಹೇಳಿದೆ. ಸರ್ ಇದ್ದದ್ದು ಹೇಳಿಬಿಡೋದು. ಆಮೇಲೆ ಸರ್ ನಾವು ಎಲ್ಲ ಸರ್ ವ್ಯಾಕ್ಸಿನ್ ಮಾಡಿಸಿದ್ದೀವಿ, ನಿಮಗೆಲ್ಲ ವ್ಯಾಕ್ಸಿನ್ ಕಾರ್ಡ್ ಕೊಡ್ತೀವಿ ಸರ್. ವ್ಯಾಕ್ಸಿನ್ ಯಾವುದಕ್ಕಾಗಿರುತ್ತೆ ಅದಕ್ಕಾಗಿರುತ್ತೆ ಅಂತ ಹೇಳಿಬಿಡೋದು. ಆಗಿಲ್ಲ ಅಂದರೆ ಆಗಿಲ್ಲ, ಅದೇನು ಸರ್, ಅವ್ರು ಪಾಪ ಮಾಡಿಸ್ಕೊತಾರೆ. ನಾವು ಅವ್ರಿಗೆ ಮಾಡಿಸಿದ್ದು ಅಂತೇಳಿ ಮೋಸ ಮಾಡಿಕೊಟ್ಟು ಅದಕ್ಕೆ ಯಾವುದೋ ಡಿಸ್ಫಾರ್ಮೋ ಬಂದು ಡಿಸೀಸ್ ಬಂದು ಏನೋ ಥರ ಸಮಸ್ಯೆ ನಮ್ಮ ಕಡೆಯಿಂದ ಯಾವುದೂ ಸಮಸ್ಯೆ ಆಗಬಾರಂತ ಹೇಳಿ ಕ್ಲಿಯರ್ ಹೇಳಿಬಿಟ್ಟೆ ಸರ್ ಅವ್ರಿಗೆ. ಅವ್ರು ಯಾಕಂದ್ರೆ ನಮ್ಗೆ ದುಡ್ಡೇ ಕೊಟ್ಟಿದ್ರಲ್ಲ, ಕ್ಲಿಯರು ಹೇಳಿದ್ವಿ. ಸರ್ ಹೇಳಿದ್ರು, ಆಯ್ತು ಸರ್, ನಾನು ಪಪ್ಪಿ ಮಾಡಿಸ್ಕೊತಿದ್ದೀನಿ, ಏನೇ ಪ್ರಾಬ್ಲಮ್ ಅಂತ ಹೇಳಿ ಸರ್. ಮರಿ ಜೀವನದಲ್ಲಿ ಸರ್ ಮರಿ ಯಾವುದೂ ಗ್ಯಾರಂಟಿ ಇರೋದಿಲ್ಲ. ನೀವು ದುಡ್ಡು ಕೊಡ್ತೀರಾ, ನಾವು ಮರಿ ಕೊಡ್ತೀವಿ ಸರ್. ಯಾಕಂದರೆ ಇವಾಗ ಏನಾಗುತ್ತೆ, ಮರಿನ ತೊಗೊಂಡಾಗ ಪ್ರೀತಿ ಮಾಡೋಕ್ಕಿಂತ ಅದು ಬೆಳೀತಾ ಅದ್ರ ಮೇಲೆ ಪ್ರೀತಿ ಕಮ್ಮಾಗೋದು ತುಂಬ ಜನ ನಾನು ನೋಡಿದ್ದೀನಿ ಸರ್. ಅದಕ್ಕೆ ಹೇಳಿದೆ ಸರ್, ನಾನು ಹೇಳ್ತಾರೋ ಮಾತು ಹೇಳ್ತೀನಿ ಇಷ್ಟಂತ ಹೇಳಿದೆ. ಅವರಂದ್ರು, ಆಯ್ತು ಸರ್, ನಾವು ಇದಕ್ಕೆ ಮೊದಲೆಲ್ಲ ಸಾಕಿದ್ವಿ, ಬಟ್ ಇವು ಸಾಕ್ತೇವೆ, ನೀವು ಹೇಳಿ ಎಕ್ಸೆಪ್ಟ್ ಮಾಡಬೇಡಿ ಸರ್, ಅದಕ್ಕೆ ನಾವು ಚೆನ್ನಾಗಿ ಸಾಕ್ತೇವೆ ಅಂದರು. ಸರ್ಗೆ ಹೇಳಿದೆ, ಸರ್ ನೀವು ಏನೇ ಬರಲಿ, ಈ ಚಿಕ್ಕ ಪುಟ್ಟ ಡಾಕ್ಟ್ರನ್ನ ಮೀಟ್ ಮಾಡಬೇಡಿ ಸರ್, ನೀವು ಕರೆಕ್ಟು ವೆಟ್ನರಿ ಡಾಕ್ಟ್ರ್ ಮಾತ್ರ ಮೀಟ್ ಮಾಡಿ, ನಿಮ್ಗೆ ಕರೆಕ್ಟಾಗಿ ಒಂದು ಸೊಲ್ಯೂಷನ್ ಸಿಗುತ್ತೆ. ವೆಟ್ನರಿ ಡಾಕ್ಟ್ರಿಗೆ ಎಲ್ಲ ಡೀಟೇಲ್ಸ್ ತೊಗೊಂಡು ಸರ್ ನಿಮ್ಗೆ ಖಂಡಿತ ಆ ಡೀಟೇಲ್ಸ್ ಕೊಡ್ತೇನೆ ಅಂತ ಹೇಳಿದೆ. ಸರ್ಗೆ ನಮಗೆ ಯಾವುದೇ ಥರ ಆದರೂ ಸಮಸ್ಯೆ ಇರಲಿಲ್ಲ, ಎಲ್ಲ ಕ್ಲಿಯರ್ ಮಾಡಿ ಅವ್ರು ಹೇಳಿದ ಹಾಗೆಯೇ ಅವ್ರಿಗೆ ಮರಿ ಕೊಟ್ಟು, ಮರಿ ತೋರಿಸಿ ಎಲ್ಲ ಕ್ಲಿಯರಾಗಿ ಕೊಟ್ಟು, ಅಲ್ಲಿವರೆಗೆ ಹೋಗಿ ಕೊಟ್ಟು ಬಂದ್ವಿ. ಅದರಲ್ಲಿ ಏನಿಲ್ಲ, ಇದೇ ಥರ ನೋಡಿ, ನೀವು ಮರಿ ತಗೊಳ್ಳಿ ಬಿಡಿ, ಕಾಲ್ ಮಾಡ್ತೀರಾ ಕರೆಕ್ಟಾಗಿ ಮಾತಾಡಿ. ಪ್ರಶ್ನೆದು ಸುಮ್ಮನೆ ಕಾಲ್ ಮಾಡಿಬಿಟ್ಟು ಅಣ್ಣ 3,000 ಸಿಗತ್ತಾ, ಅಣ್ಣ 2,000 ಸಿಗತ್ತಾ ಅಂತೀರ. ಆ ರೀತಿ ಎಲ್ಲ ಮಾಡಬೇಡ್ರಿ. ಯಾರು ಆ 2,000ಕ್ಕೆ 3,000ಕ್ಕೆ ಯಾರು ಅದನ್ನ ಮಾಡ್ತಿರಲ್ಲ. ಇವಾಗ ನೀವೇನೋ ಕುರಿ ಕಾವ್ರು ಇರ್ತೀರ, ನಿಮ್ಮ ಕುರಿ ಮರಿ ಒಂದು 6 ತಿಂಗಳು ಇರುತ್ತೆ, 500ಕ್ಕೋ 1,000 ಕೊಡ್ತೀರಾ, ಕೊಡಲ್ಲಲ್ವ? ಯಾವುದೇ ಆಗಲಿ, ಅದು ನಾಯಿ ವ್ಯಾಪಾರ ಆಗಲಿ, ಕುರಿ ವ್ಯಾಪಾರ ಆಗಲಿ, ಯಾವುದೇ ವ್ಯಾಪಾರ ಆಗಲಿ, ಏನೋ ಮಾಡಲಿ, ನೀವು ಇವತ್ತು ಗೌಂಡಿ ಯಾರೋ ಆಗಲಿ, ಒಂದು ಮುಧೋಳ ನಾಯಿಗೆ ಅಂತ ಒಂದು ಯೋಗ್ಯತೆವಾದ ಬೆಲೆ ಇದೆ. ಮೇಲು 12,000 ಇದೆ, ಫಿಮೇಲ್ 11,000 ಇದೆ. ಹಂಗೆ ಚಾಂಪಿಯನ್ ಲೈನಲ್ಲಿ ನೀವು ಕ್ವಾಲಿಟಿ ಕೇಸೇ ಬಂದ್ರೆ 15,000, 20,000, 25,000, 30,000, 35,000, 40,000ವರೆಗೂ ಮುಧೋಳ ನಾಯಿಗೆ ಡಿಮಾಂಡ್ ಇದೆ. ಅವಾಗ ಮರಿ ತಗೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡಿ, ಅವ್ರ ಹತ್ರ ಮರಿ ಹೆಂಗಿದೆ, ಆ ರೇಟ್ ಏನು ತೂಕು ಮಾಪ್ ಇದೆ ಅಂತ. ಒಂದೊಂದು ಸಾರಿ ನಮ್ಮ ಕರ್ನಾಟಕದಲ್ಲಿ ಬಂಗಾರ ರೇಟ್ಗಿಂತನೂ ಮುಧೋಳ ನಾಯಿ ರೇಟ್ ಜಾಸ್ತಿ ಇತ್ತು, ನೆನಪಿರಲಿ. ಮರಿ ಕೇಳೋರಿಗೆ ಬಂಗಾರು 40-45,000 ಇದ್ದಾಗ 80,000 ಲಕ್ಷ ಕೊಟ್ಟು ಮುಧೋಳ ನಾಯಿ ಖರೀದಿ ಮಾಡಿದವ್ರು ನಮ್ಮ ಹತ್ರ ಇದ್ದಾರೆ. ಅದಕ್ಕಾಗಿ ಬ್ರದರ್ಸ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಜಾಸ್ತಿ ಜನ ಯಾರು ಕಾಲ್ ಮಾಡ್ತಾರೆ ನಿಮ್ಗೆ ಗೊತ್ತಿರುತ್ತೆ, ಸುಮ್ಮನೆ ಡಿಸ್ಪ್ಲೇ ಮೇಲೆ ನಂಬರ್ ಕಾರ್ಡ್ರೆ ಕಾಲ್ ಮಾಡೋದಲ್ಲ. ಮುಧೋಳ ನಾಯಿ ಸಾಕ್ತೀವ, ಮುಧೋಳ ನಾಯಿ ಯೋಗ್ಯತೆ ಏನು, ಮುಧೋಳ ನಾಯಿ ಸಾಕೋದು ನಮ್ಮ ಯೋಗ್ಯತೆ ಏನು, ಅದನ್ನ ಎದಕ್ಕೋಸ್ಕರ ಸಾಕ್ತಾ ಇದ್ದೀವಿ, ಅದನ್ನೆಲ್ಲ ಡೀಟೇಲ್ಸ್
ಕ್ಲಿಯರಾಗಿ ತಿಳ್ಕೊಂಬಿಟ್ಟು ಮೊದಲನೇ ಸಾಕಕ್ಕೆ ಕೈ ಹಾಕಿ. ಸುಮ್ಮನೆ ಎಲ್ಲ ಸಾಕ್ತಾರ ನೀವು ಸಾಕಬೇಡಿ ಪ್ಲೀಸ್, ದಯವಿಟ್ಟು ಹೇಳ್ತಾ ಇದ್ದೀನಿ. ಎಲ್ಲರೂ ಸಾಕ್ತಾರ ನೀವು ಸಾಕಬೇಡಿ. ಅದರಿಂದ ಮೊದಲನೇ ಸಾಕಿದ್ರೆ ಒಂದು ಉಪಯೋಗ ತೊಗೊಳ್ಳಿ, ಅದು ನಿಮಗೆ ಉಪಯೋಗ ಇರಬೇಕಲ್ಲ, ಅದ್ರ ಉಪಯೋಗಗಳು ನೀವು ತೊಗೊಳ್ಳಿ. ಎರಡು ಹಂಗಿತ್ತು ತೊಗೊಂಡು ಸಾಕಿ. ನಮಸ್ತೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಿಂಗೆ ಏನು ಡೀಟೇಲ್ಸ್ ಬೇಕು ಎಲ್ಲ ಡೀಟೇಲ್ಸ್ ಕೇಳಿ. ಸರ್ ಹಿಂದೊಂದು ಮುಂದೊಂದು ಮಾತಾಡೋದಾಗಲ್ಲ, ಫೇಸ್ ಟು ಫೇಸೇ ಮಾತಾಡೋಣ, ಯಾವ ಫೇಸ್ ಟು ಫೇಸೇ ಮಾಡೋಣ. ನಮಸ್ಕಾರ, ಥ್ಯಾಂಕ್ಸ್ ಸರ್. ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಹಾಗೆ ನಮ್ಮ ಇನ್ಸ್ಟಾ ಫ್ಯಾಮಿಲಿಗೆ ಇನ್ಸ್ಟಾ ಕುಟುಂಬದ ನನ್ನ ಕಡೆಯಿಂದ ಹೃದಯವಾದ ಧನ್ಯವಾದಗಳು. ಯಾಕಂದರೆ ಸರ್ ನಿಮ್ಮ ಆಶೀರ್ವಾದದಿಂದ ನಾನು 10K ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಸರ್. ಎಲ್ಲ ಮೆಂಬರ್ಸ್ಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಬಾಯ್, ಮತ್ತೆ ಸಿಗೋಣ ಸರ್.